ಸತ್ಯನಾರಾಯಣ ವ್ರತವನ್ನ ಭಾವಸಮಾಧಿ ಯೋಗವನ್ನ ನೀವೆಲ್ಲ ಮಾಡ್ಕೊಂಡ್ ಬಂದಿದ್ದೀರಿ. ಲೈಫ್ ಟು ಟೇಸ್ಟ್ ನಾಟ್ ಟು ವೇಸ್ಟ್. ಲೈಫ್ ಟೇಸ್ಟ್ ಆಗಿರ್ಬೇಕಂದ್ರೆ ತಲೆ ಒಳಗಿರೋ ವೇಸ್ಟ್ ಅನ್ನ ಆಚೆ ಹಾಕ್ಸೋದು, ಇಷ್ಟೇ ಸಿಂಪಲ್. ಭಾವಸಮಾಧಿ ತಲೆಗಿರೋದನ್ನ ಕಸನ ಆಚೆ ಹಾಕಿದ್ರೆ ಲೈಫ್ ಟೇಸ್ಟ್ ಆಗಿರುತ್ತೆ ಅನ್ನೋದೇ ಮಾಡಿದ್ದು. ಗುರುಗಳು ನಾವು PhD ಮಾಡಿ ಸುಮಾರು 2012-14 ಮಾಡಿರೋದು, 12 ವರ್ಷ ಆಗಿದೆ. ಆಗ ನನಗೆ ನೆನಪಂತು, ಅವ್ರು ನಮ್ಗೆ ಹಾರ ಹಾಕಿ ಕಾಲ್ ನಮಸ್ಕಾರ ಮಾಡಿದ್ರು. ಸಾಮಾನ್ಯವಾಗಿ ಹೆಣ್ಣನ್ನ ಕೊಡುವಂತ ಅತ್ತೆ ಮಾವನಿಗೆ ಅಥವಾ ಗಂಡಿಗೆ ಆ ತಂದೆ ತಾಯಿ ಕಾಲ್ ತೊಳಿತಾರೆ. ಯಾಕೆ ಅಂತ ಯಾರಾದ್ರೂ ಗೊತ್ತಾ? ಸಿಂಪಲ್ ಲಾಜಿಕ್. ನೀನು ಇದುವರೆಗೂ ಮಾಡಿರೋಂತ ಕೆಟ್ಟ ಕೆಲಸಗಳನ್ನ ತೊಳೆದು ದೇವತೆ ಅಂತ ನನ್ನ ಮಗಳನ್ನ ನೀನು ದಾರಿ ಕೊಡ್ತಾ ಇದ್ದೀನಿ, ಇನ್ನು ಮುಂದೆ ನೀನು ಸಹ ನನಗೆ ದೇವರ ಸಮಾನ ಅಂತ ಕಾಲನ್ನ ತೊಳೆದು ಆ ಹೆಣ್ಣನ್ನ ಕೊಡ್ತಾರೆ. ಹಾಗೆ ಗುರುಜಿಗಳು ಆ PhD ಅಲ್ಲಿ ನಮ್ಮನ್ನ ಪಾದ ನಮಸ್ಕಾರ ಮಾಡ್ತಾರೆ. ನನಗೆ ಆವತ್ತಿಂದು ಈಗೂನು ಹೃದಯದಾಗಿದೆ, ನಮ್ಗೆ ಹಾರ ಹಾಕಿ ಪಾದ ನಮಸ್ಕಾರ ಮಾಡಿ ಅದನ್ನ ತೊಳ್ಕೊಂಡು ನಾವು ಬಂದಿರೋರು ಆ ಶುದ್ಧತೆಯಾಗಿ ಇರಬೇಕು. ಇವತ್ತು ಎಂತ ಒಳ್ಳೆ ದಿನ ಗೊತ್ತಾ ನಿಮ್ಗೆ? ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಬೋಧಿಸಿದಂತ ದಿನ. PhD ಅನ್ನೋದೇ 18 ಅಧ್ಯಾಯಗಳಲ್ಲಿ ಒಳಗೊಂಡಿದೆ. ಯಾರು ಎಷ್ಟು ಕಲ್ತಿದ್ದೀರೋ ಗೊತ್ತಿಲ್ಲ, ಕೇಳ್ಕೊಳ್ಳೋದು ತುಂಬಾ ಇದೆ. ಮೊದಲನೇ ಅಧ್ಯಾಯದ ಇರೋಂತಹ ಅಂಶ ನಿನ್ನ ತಪ್ಪು ಆಲೋಚನೆಗಳೇ ಜೀವನದ ದೊಡ್ಡ ಸಮಸ್ಯೆ. ಎರಡನೇದು ವಾಸ್ತವಿಕ ಜ್ಞಾನವೇ ಜೀವನಕ್ಕೆ ಸ್ಫೂರ್ತಿ. ಮೂರನೇದು ನಿಸ್ವಾರ್ಥ ಸೇವೆ ಸಮೃದ್ಧಿ ಮತ್ತೆ ಉನ್ನತಿಗೆ ಕಾರಣ. ನಾಲ್ಕನೇದು ಪ್ರಾರ್ಥನೆಯಿಂದ ನಿನ್ನ ಕರ್ಮಗಳು ಧರ್ಮಗಳಾಗ್ತವೆ. ಐದನೇದು ನಿನ್ನ ಅಹಂಕಾರವನ್ನ ತ್ಯಜಿಸಿ ಪರಮಾನಂದವನ್ನ ಪಡು. ಆರನೇದು ನಿನ್ನ ಪ್ರಶ್ನೆಗಳನ್ನ ಪರಬ್ರಹ್ಮನಲ್ಲಿ ಪ್ರಶ್ನಿಸು. ಏಳನೇದು ಕಲಿಕೆಯೇ ಜೀವನ. ಎಂಟನೇದು ಮರಳಿ ಯತ್ನವ ಮಾಡು, ತೊರೆಯದಿರು ಪ್ರಯತ್ನ ಮಾಡು. ಒಂಬತ್ತನೇದು ನಿನ್ನ ಅನುಗ್ರಹವನ್ನು ಪರಮಾನಂದವಂತ ಸ್ವೀಕರಿಸು. ನಮ್ಗೆಲ್ಲ ಸಿಕ್ಕಿರೋದು ಒಂದು ಅನುಗ್ರಹ. ಹತ್ತನೇದು ಆಧ್ಯಾತ್ಮಿಕ ಜ್ಞಾನವನ್ನ ಎಲ್ಲೆಡೆ ಗಮನಿಸು. ಪರಿಪೂರ್ಣ ತ್ಯಾಗವೇ ಸತ್ಯ ದರ್ಶನಕ್ಕೆ ಕಾರಣ. 12 ನಿನ್ನ ಮನಸ್ಸು ಆಧ್ಯಾತ್ಮಿಕದಲ್ಲಿ ಇರಲಿ. 13 ಲೌಕಿಕ ಜ್ಞಾನವನ್ನ ತ್ಯಜಿಸಿ ಆಧ್ಯಾತ್ಮಿಕ ಜ್ಞಾನವನ್ನ ಪ್ರೀತಿಸು. ನಿನ್ನ ಜೀವನ ಶೈಲಿಯು ನಿನ್ನ ಗುರಿಯನ್ನು ಹೊಂದುವಂತಿರಲಿ. 15 ದೈವತ್ವವು ನಿನ್ನ ಜೀವನದಲ್ಲಿ ಇರಲಿ. ಸುಖಕ್ಕಿಂತ ಧರ್ಮ ಲೇಸು. ಎಲ್ಲವನ್ನ ತ್ಯಜಿಸಿ ಪರಬ್ರಹ್ಮನಲ್ಲಿ ಐಕ್ಯನಾಗುವಂತ ಬೋಧಿಸಿದಂತಹ ದಿನ. ಈ ಒಂದೊಂದು ಭಗವದ್ಗೀತೆಯ ಸಾಲುಗಳನ್ನ ದಿನ ಒಂದೊಂದು ನೆನೆಸ್ಕೊಂಡ್ಬಿಟ್ರೆ ಜೀವನ ಸುಖವಾಗಿರ್ತದೆ. ಲುಕಿಂಗ್ ಗುಡ್ ಗಿಂತ ಬೀಯಿಂಗ್ ಗುಡ್ ಮುಖ್ಯ. ಚೆನ್ನಾಗಿ ಕಾಣಿಸೋದ್ಕಿಂತ ಚೆನ್ನಾಗಿ ಬದುಕೋದನ್ನ ಕಲಿಬೇಕು. ಆ ಬದುಕು ನಿನ್ನ ಜೀವನದಲ್ಲಿ ಆರೋಗ್ಯ ಆನಂದವನ್ನ ತಂದ್ಕೊಡ್ತದೆ. ಈ ಮನಸ್ಸು ಕೋತಿ ತರ ಚೇಂಜ್ ಆಗ್ತಾನೆ ಇರ್ತದೆ. ಈ ತರ ಸತ್ಸಂಗಗಳಲ್ಲಿ ಯೋಗದಲ್ಲಿ ಭಾಗವಹಿಸಿದಾಗ ಮಾತ್ರ ರಿಫ್ರೆಶ್ಮೆಂಟ್ ಆಗ್ತದೆ. ಯಾವಾಗ ರಿಫ್ರೆಶ್ಮೆಂಟ್ ಆಗ್ತದೆ, ಜೀವನದಾಗ ಇನ್ನು ಹ್ಯಾಪಿಯಾಗಿರ್ಬೇಕಪ್ಪ, ಭಗವಂತ ಕೊಟ್ಟಿರೋ 100 ವರ್ಷ ಬದುಕ್ಬೇಕಪ್ಪ ಅಂತ ಅನಿಸ್ತದೆ. ಹಾಗಾಗಿ ಜೀವನದ ಸುಖ ದುಃಖ ಅವೆಲ್ಲ ನಮ್ಮ ಜೊತೆಯಲ್ಲೇ ಇರ್ತದೆ, ಇನ್ನೆಲ್ಲೂ ಇರಲ್ಲ ಅನ್ನೋದನ್ನ ಗುರುಗಳು ಕಲಿಸ್ತಿರ್ತಾರೆ. ಹಾಗಾಗಿ ಅದಕ್ಕೊಬ್ರು ಗುರುಗಳು, ಒಬ್ರು ಲೀಡರ್ ಅಂತ ಬೇಕು. ನಾವು ಮನೆಗಿದ್ರೆ ಇವ್ಯಾವ ಮಾಡೋದಕ್ಕೆ ಆಗೋದು ಇಲ್ಲ, ಇರೋದಿಲ್ಲ. ಆ ಜಾಗ ಸನ್ನಿವೇಶ ನಮ್ಮನ್ನ ಇಷ್ಟೆಲ್ಲ ಕೊಡ್ತಾರೆ. ಗುರುಗಳ ಒಂದು ದೊಡ್ಡ ಒಂದು ಉದ್ದೇಶ ವೃಕ್ಷವನ್ನ ನೆಟ್ಟು ಒಂದು ಒಳ್ಳೆ ಆಕ್ಸಿಜನ್ ಅನ್ನ ಕೊಡುವಂಥದ್ದು.
ಮಾಡ್ತಿದ್ದಾರೆ. ಅದಕ್ಕೆಲ್ಲ ನಮ್ಮ ಯೋಗ ಬಂಧುಗಳು ಮಾಡ್ತಿದ್ದಾರೆ. ಹಾಗಾಗಿ ಭಗವದ್ಗೀತೆಯಲ್ಲಿ ಹೇಳಿದೆಯಲ್ಲ 4ನೇದು, ಮೂರನೇದು ನಿಸ್ವಾರ್ಥ ಸೇವೆ, ಸಮೃದ್ಧಿ ಮತ್ತೆ ಉನ್ನತಿ ಕಾರಣ. ಯಾವುದೇ ಸ್ವಾರ್ಥ ಇಟ್ಕೊಂಡು ನೀನು ಮಾಡಿದ್ರೆ ಯಾವ ಸಮೃದ್ಧಿನೂ ಬರಲ್ಲ, ಯಾವ ಸಂತೋಷನೂ ಬರಲ್ಲ. ಹಾಗಾಗಿ ನಮ್ಮ ಯೋಗ ಬಂಧುಗಳಾದಂಥ ಮುನೇಗೌಡಣ್ಣವರು ಫೋನ್ ಮಾಡಿ ಇವತ್ತು ಸತ್ಸಂಗ ಇದೆ ಬರ್ಬೇಕು ಮೂರ್ತಿ ಅಣ್ಣವ್ರ ಮನೆಗೆ ಅಂತಂದ್ರು. ಆ ಮೂರ್ತಿ ಅಣ್ಣವ್ರು ಮತ್ತೆ